ಅದು ಶೋಕ ತರುವಂತ ಒಂದು ಘಟನೆ ಇದು. ಯಾವುದೇ ಇದ್ರೂ ಸಮೇತ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಪಕ್ಷದಲ್ಲಿ ಇರ್ಬೋದು, ಪಕ್ಷಗಳ ಒಟ್ಟಿಗೆ ಇರ್ಬೋದು, ಆದ್ರೆ ಈ ತರ ಹೀನ ಕೃತ್ಯ ಮಾಡೋದು ನಿಜವಾಗಿ ಇಲ್ಲ. ಇದು ಒಂದು ತರ ಇಡೀ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೆದಿರುವಂತ ಎಲ್ಲ ಕರ್ನಾಟಕ ಮೊನ್ನೆ ಸಮೇತ ದತ್ತ ಜಯಂತಿ ಸಮೇತ ಜಿಲ್ಲಾಡಳಿತದವರೆಲ್ಲ ಕ್ರಮವಹಿಸಿ ಚೆನ್ನಾಗಿ ಎಲ್ಲರೂ ಸೇರಿ ಅದನ್ನು ಮಾಡಿದ ಮೇಲೂ ಸಮೇತ ಈ ರೀತಿಯ ಕೆಲವು ಘಟನೆಗಳಿಂದ ನಮಗೆ ತುಂಬ ದುಃಖ ತರುವಂತಾಗಿದೆ. ಪಾಪ ಅವರೊಬ್ಬ ಯುವಕರಾಗಿದ್ದರು, ಅವರು ನಮ್ಮ ಪಕ್ಷದ ಪಂಚಾಯತಿ ಸದಸ್ಯರಾಗಿದ್ದರು, ಪ್ಲಸ್ ಅವರು ಈಗ ತಾನೇ ಒಕ್ಕಲಿಗ ಸಂಘಕ್ಕೆ ನಿರ್ದೇಶಕರಿಗೆ ಆಯ್ಕೆಯಾಗಿದೆ. ಬಹುಶಃ ಇದರಿಂದಾಗಿ ಈ ರೀತಿಯ ಒಂದು ಘಟನೆ ಆಗಬಾರ್ದಾಗಿದೆ. ಅದು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ SP ಅವರಿದ್ದಾರೆ, ಪೊಲೀಸವರು ಇದ್ದಾರೆ, DC ಅವರಿದ್ದಾರೆ, ಎಲ್ಲ ನಮ್ಮ ಶಾಸಕರು ಇದ್ದಾರೆ. ಎಲ್ಲ ಸೇರಿಬಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ಈ ರೀತಿಯಲ್ಲಿ ಆಗದಂತೆ ಕಠಿಣ ತಗೊಳ್ಳಿಕ್ಕೆ ಈಗಾಗಲೇ ನಾನು ನಮ್ಮ ಜಿಲ್ಲಾ ಆಡಳಿತವರಿಗೆ ಹೇಳಿದ್ದೀನಿ. 5 ಜನ ಸೆಕ್ಯೂರ್ ಮಾಡಿದ್ದಾರೆ, ಎಲ್ಲ ಮಾಡ್ತಾರೆ. ನಾನು ಅದ್ರ ವಿಚಾರದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ತನಿಖೆ ನಡೀತಾ ಇದೆ. ನಾವೇನಾದ್ರು ಹೇಳ್ಬಿಟ್ರೆ ತನಿಖೆ ನಿಷ್ಪಕ್ಷ ಆಗಿದೆ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಕುಟುಂಬಸ್ಥರು ಪಾಪ ಅವರು ನಿಜವಾಗಿ ಅವರು ಇಡೀ ಒಂದು ದುಃಖದಲ್ಲಿದ್ದಾರೆ. ಭಾರಿ ಅನ್ಯಾಯ ಆಗಿದೆ. ಯಾವುದೇ ಒಂದು ಇದರಲ್ಲಿ ಸಮೇತ ಆಗಬಾರ್ದು. ಇದು ಥರ ಅವರಿಗೆ ನ್ಯಾಯ ಕೊಡಿಸಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಕೊಡಿಸಿದ್ದಾರೆ. ಅದನ್ನು ಈಗಾಗಲೇ ಅದು ಪೊಲೀಸರು ಅದರ ವಿಚಾರದಲ್ಲಿ ಕ್ರಮ ತಗೊಂಡು ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.